ಸಿಂಗಲ್ ಇರುವ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ತೆ. ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಉದ್ದೇಶ ಏನಂದರೆ, ಇಷ್ಟು ವರ್ಷ ಸಿಂಗಲ್ ಆಗಿರ್ತಕ್ಕಂಥ ನಿಮ್ಮ ಲೈಫ್ನಲ್ಲಿ ಒಬ್ಬ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿ ಅವರೊಂದಿಗೆ ಮ್ಯಾರೇಜ್ ಮಾಡುವಂತಹ ಒಂದು ಕೆಲಸ ನಮ್ಮದಾಗಿರುತ್ತೆ. ಮದುವೆ ತಯಾರಿ ನೀವು ಮಾಡಿಕೊಳ್ಳಿ, ಮದುವೆ ಹೆಣ್ಣನ್ನು ನಾವು ಹುಡುಕಾಟ ಮಾಡಿಕೊಡ್ತೇವೆ. ಈಕೆ ಹೆಸರು ಬಂದ್ಬಿಟ್ಟು ವಂದನಾ. ಒಳ್ಳೆಯ ಎಜುಕೇಟೆಡ್ ಪರ್ಸನ್ ಆಗಿರುವಂಥ ಹುಡುಗಿ ಪ್ರಸ್ತುತ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಾ ಇದ್ದಾರೆ. ಸುಮಾರು ದಿನಗಳಿಂದ ಈಕೆ ನನಗೆ ಬಯೋಡಾಟಾ ಕಳಿಸಿದ್ರು, ಬಟ್ ನಾನೇ ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಕೆಯ ವಯಸ್ಸು 25 ವರ್ಷ. ಹೆಸರು ಬಂದು ವಂದನಾ ಅಂತ. ಊರು ಬಂದ್ಬಿಟ್ಟು ತುಮಕೂರಿನಲ್ಲಿ ವಾಸವಾಗಿರೋದು. ಮೊದಲು ಬೆಂಗಳೂರಿನಲ್ಲಿ ಸ್ಟಡೀಸ್ ಮಾಡಿರ್ತಕ್ಕಂಥ ಇವಳು ಪ್ರಸ್ತುತ ಹುಟ್ಟಿದ ಊರಿನಲ್ಲೇ ಬಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಒಂದು ಲ್ಯಾಬ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅದರಿಂದ ಒಂದು 8,000-9,000 ರೂಪಾಯಿ ಸಂಬಳ ಬರ್ತಾಯಿದೆ. ಓದಿರ್ತಕ್ಕಂಥ ಒಳ್ಳೆಯ ಹುಡುಗಿ ಆಗಿರ್ತಕ್ಕಂಥ ಈ ಒಂದು ವಂದನಾ ಎಸ್ ಅಂತಕ್ಕಂಥ ಹುಡುಗಿ ಪ್ರಸ್ತುತ ಕನ್ನಡ, ಇಂಗ್ಲೀಷ್, ಹಿಂದಿ ಮಾತಾಡೋದಕ್ಕೆ ಬರುತ್ತೆ. ಗೋಧಿ ಬಣ್ಣದ ಮೈಕಟ್ಟು, ಎತ್ತರ 5.5 ಅಡಿ ಇದ್ದಾರೆ. BSc ಮಾಡಿರ್ತಕ್ಕಂಥದ್ದು ಈಕೆ. ಹವ್ಯಾಸಗಳು ಇನ್ನೂ ಕೂಡ ಯಾವಾಗಾದರೂ ಮನೇಲಿ ಕೂತ್ಕೊಂಡು ಓದ್ತಾರೆ, ಗಾರ್ಡನ್ ಇದ್ದರೆ ಅಲ್ಲಿ ಸುತ್ತಾಡ್ತಾರೆ. ಈಕೆಗೆ ಕೆಟ್ಟ ಅಭ್ಯಾಸ ಏನಿಲ್ಲ ಅಂತಂದರೆ, ಜಾಸ್ತಿ ಮೊಬೈಲ್ ನೋಡೋಲ್ಲ ಆ್ಯಂಡ್ ಯಾರೊಂದು ಕೂಡ ಜಗಳ ಮಾಡಲ್ಲ. ಎಲ್ಲರೊಂದಿಗೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ್ಯಂಡ್ ಅಲೋನ್ ಫೀಲ್ ಮಾಡೋದು ಸ್ವಲ್ಪ ಜಾಸ್ತಿ. ತಂದೆಯವರು ಒಬ್ಬ ಸರ್ಕಾರಿ ನೌಕರರು, ತಾಯಿಯವರು ಗೃಹಿಣಿಯವರು, ಅಣ್ಣನವರು ಉದ್ಯೋಗ ಮಾಡ್ತಾನೆ. ಇವರ ತಂದೆ ತಾಯಿಗೆ 2 ಜನ ಮಕ್ಕಳು, ಒಬ್ಬ ಅಣ್ಣ ರಮೇಶ್, ಇನ್ನೊಬ್ಬರು ಈ ಒಂದು ವಂದನಾ. ಒಳ್ಳೆಯ ಕ್ಲಾಮ್ ಡೌನ್ ಎಜುಕೇಟೆಡ್ ಕುಟುಂಬದಿಂದ ಹುಟ್ಟಿರ್ತಕ್ಕಂಥ ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಆ ಒಂದು ಹುಡುಗ ಯಾವ ರೀತಿಯಲ್ಲಿರಬೇಕು ಅಂದರೆ, ಫ್ಯಾಮ್ಲಿ ಬಾಂಡಿಂಗ್ನಿಂದ ಬಂದಿರತಕ್ಕಂಥ ಹುಡುಗ ಆಗಿರಬೇಕು. ಅಂದರೆ ಅಪ್ಪ ಅಮ್ಮ ಹಾಕಿರ್ತಕ್ಕಂತಹ ಗೆರೆಯನ್ನು ದಾಟಿ ಇರಬಾರ್ದು ಅಂತ ಹುಡುಗ. ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಚಾಚು ತಪ್ಪದೆ ಮಾಡಿರಬೇಕು ಅಂತ ಹುಡುಗ. ಆ್ಯಂಡ್ ನನ್ನ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಓಕೆ ಅಂತ ಅಂದು ಫಾಲೋ ಮಾಡುವಂಥ ಹುಡುಗ. ಆಯಿತಾ? ಇಷ್ಟೇ, ಮತ್ತಿನ್ನೇನಿಲ್ಲ. ಇಷ್ಟರ ಮಟ್ಟಿಗೆ ನೀವು ನನಗೆ ಓಕೆ ಅಂತ ಅಂದ್ಕೊಂಡ್ರೆ ನನ್ನ ಕಡೆಯಿಂದನೂ ಕೂಡ ಓಕೆ ಅಂತ ನಾನು ಅಂತೀನಿ. ಕಂಡೀಷನ್ಸ್ಗಳಿಗೆ ಬರೋಣ ಇವಾಗ. ಎಸ್, ಒಂದನೇದಲ್ಲಿ ಕಂಡೀಷನ್ ಅಂದರೆ, ಇವರು ಮನೇಲಿದ್ದಾಗ ನೈಟಿ ಅಂತ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸ್ಲಿವೆಲ್ಸ್ ಬಟ್ಟೆ ಹಾಕ್ಕೊಳ್ತಾರೆ. ಸ್ಲಿವೆಲ್ಸ್ ಅಂತಂದರೆ ಈ ಥರ ಗಾಳಿ ಆಡುವಂಥ ಕೆಲವೊಂದಿಷ್ಟು ತೆಳ್ಳನೆಯ ಬಟ್ಟೆಗಳು. ಇದಕ್ಕೆ ಪರ್ಮಿಷನ್ ಕೊಡಬೇಕು. ಎರಡನೇದಾಗಿ, ತಿಂಗಳಿಗೆ 1 ಸಲನಾದರೂ ನನಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗಬೇಕು. ತುಮಕೂರೇ ಆಗಿರಲಿ, ಬೆಂಗಳೂರೇ ಆಗಿದ್ದರೆ ಎಲ್ಲಾದರೆ ಲಿಟ್ರಲಿ ಸ್ವಲ್ಪ ಏನಿಲ್ಲ ಅಂತಂದರೂ ಕೂಡ ಪ್ರಾಬ್ಲಮ್ ಏನಾಗಲ್ಲ. ಬಟ್ ಕಂಡೀಷನ್ಸ್ಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮನೇಲಿ ಬೈಬೋದು. ನಿಮಗೆ ಏನು ಮಾಡೋಕ್ಕಾಗಲ್ಲ. ಪ್ಯಾಷನ್ನು ಮತ್ತು ಈಗಿನ ಕಾಲದ ಜನರೇಷನ್ ಹುಡುಗಿರು ಸಿಗಬೇಕು ಅಂದರೆ ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಗಳನ್ನು ಓಕೆ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಅಂಥವ್ರು ಸಿಗ್ತಾರೆ. ಬಟ್ ನೋಡಿ ಏನು ಮಾಡ್ತಿರೋ ಅಂತ ನಿಮ್ಮ ಒಂದು ಮೈಂಡ್ ಸೆಟ್ಗೆ ಬಿಟ್ಟಿರೋದು. ಈಕೆಯ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಬೇಕಿದ್ದರೆ ವಿಡಿಯೋದ ಕೆಳಗಡೆ ಕೊಟ್ಟಿರುವ Gmail ಐಡಿಗೆ ಒಂದು ಮೇಲ್ ಮಾಡಿ ನಿಮ್ಮ ಬಯೋಡಾಟಾಗಳನ್ನು ಶೇರ್ ಮಾಡಿ. ಏನೂ ಗೊತ್ತಾಗಲ್ಲ ನನಗೆ ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಡೈರೆಕ್ಟಾಗಿ ಯಾವ ರೀತಿಯಲ್ಲಿ ಕೊಡಬೇಕು, ಏನೆಲ್ಲ ಮಾಡಬೇಕು ಅಂತ ತಿಳಿಸ್ತೇನೆ. ಈ ಒಂದು ಹುಡುಗಿ ಹತ್ತಿರ ಇರತಕ್ಕಂತಹ ಆಸ್ತಿಯ ವಿವರಣೆ. ಪಾಯಿಂಟ್ ನಂಬರ್ 1, ಈ ಒಂದು ಬ್ಲ್ಯಾಕ್ ಕಲರ್ ಕಾರಿನ ಒಡತಿ. ಪಾಯಿಂಟ್ ನಂಬರ್ 2, ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂತಹ ಹುಡುಗಿ. ಮತ್ತು 3ನೇದಾಗಿ ಒಂದು ಮನೆಯ ಒಡತಿ. 4ನೇದಾಗಲಿ 1 ಲಕ್ಷ ರೂಪಾಯಿ ದುಡ್ಡನ್ನು ಸೇವ್ ಮಾಡ್ಕೊಂಡಿಟ್ಟುಕೊಂಡಿರ್ತಕ್ಕಂಥ ಹುಡುಗಿ. 5ನೇ ಪಾಯಿಂಟಲ್ಲಿ ಪ್ರಸ್ತುತ ಸ್ಕೂಟಿ ವಿತ್ ಒಂದು ಪ್ಲಾಟ್ನ ಖರೀದಿ ಮಾಡಬೇಕು ಅಂತಹ ಪೆಂಡಿಂಗ್ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಇವಾಗ ಅದರಂತೆ ಅರ್ಧ ದುಡ್ಡನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹುಡುಗಿ. ಇಷ್ಟೊಂದು ಆಸ್ತಿವಂತ ಹುಡುಗಿ ವಿತ್ ಆ ರೀತಿ ಕಂಡೀಷನ್ಸ್ಗಳನ್ನು ಹಾಕಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಹೇಳಿದ್ದಾರೆ. ಯಾರಾದರೂ ಅಂತಹ ಅರ್ಥ ಮಾಡಿಕೊಂಡು ಹೆಂಗಾದರೂ ಬರ್ರೀ ನಾನು ಇರ್ತೀನಿ ಅಂತ ಧೈರ್ಯ ತುಂಬಿ ಅವರ ಜೊತೆ ಒಳ್ಳೆಯ ರೀತಿಯಲ್ಲಿ ನಿಯತ್ತಾಗಿ ಮದುವೆ ಆಗಿ ಅದೇ ರೀತಿಯಲ್ಲಿ ಹೇಳಿರೋ ರೀತಿಯಲ್ಲಿ ಇರ್ತೀನಿ ಅಂತಂದರೆ ಮಾತ್ರ ಆಕೆ ಒಪ್ಪಿಗೆ ಕೊಡ್ತಾಳೆ. ಇವಾಗೊಂದು ಅವಾಗೊಂದು ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಳ್ತಾಳೆ. ಬ್ಲ್ಯಾಕ್ ಕಲರ್ ಕಾರು ಹೆಂಗಿದೆ ಅಂದರೆ ಲಿಟ್ರಲಿ Q50 ಕಾರ್. ಇದು ರೆಡ್ ಆ್ಯಂಡ್ ಸ್ಪೋರ್ಟ್ಸೇಬಲ್ ಕಾರ್ ಅಂತ ಕರಿತೀವಿ ಇದಕ್ಕೆ.
ಇದರ ಇಂಜಿನ್ 2997 cc V6 ಟ್ವಿನ್ ಟರ್ಬೋ ಕಾರು. ಟಾಪ್ ಸ್ಪೀಡ್ ಬಂದರೆ 250 ಒಂದು ಟಾಪ್ ಸ್ಪೀಡು. ಮೈಲೇಜಿಂಗ್ 19ರಿಂದ 20 ಮೈಲೇಜಿಂಗ್. 5 ಸೀಟಿನ ಆಟೋಮೆಟಿಕ್ ಕಾರ್ ಆಗಿರೋದು. ಸೊ ಸ್ಪೋರ್ಟ್ಲಿ ಒಳ್ಳೆಯ ಸೆಡನ್ ಆ್ಯಂಡ್ ಸ್ಟ್ರಾಂಗ್ ಇಂಜಿನ್ ಹೊಂದಿರತಕ್ಕಂಥ ಈ ಒಂದು ಕಾರಿನ ಒಡತಿ ಆಗಿರೋದು. ನಿಮಗೆ ಸುತ್ತಾಡೋಕ್ಕೆ, ತಿರುಗಾಡೋದಕ್ಕೆ ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಿ, ಎನಿಥಿಂಗ್, ಎನಿ ಬಾಯ್, ಎನಿವೇರ್, ಬಟ್ ಆಕೆಗೆ ಫ್ರೀಡಮ್ ಕೊಡಿ. ಇಷ್ಟೇ ಆಕೆ ಹೇಳ್ತಾ ಇರೋದು. ಅಂದರೆ ನನ್ನ ಕಡೆಯಿಂದ ನೀವು ಬೇಕಿದ್ರೆ ದುಡ್ಡು ತೆಗೆದುಕೊಂಡು ಹೋಗಿ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಿ, ನನಗೆ ಸ್ವತಂತ್ರವಾಗಿ ಇರೋದಕ್ಕೆ, ನನ್ನ ಲೈಫ್ ಸ್ಟೈಲ್ನ ನನಗೆ ಎಂಜಾಯ್ ಮಾಡೋದಕ್ಕೆ ನೀವು ಪರ್ಮಿಷನ್ನ ಕೊಡಿ. ನೋಡೋದಕ್ಕೆ ಎಷ್ಟೊಂದು ಸಾಫ್ಟು, ಇಂಜಿನಿಯರಿಂಗು, ಜಾಸ್ತಿ ಮೊಬೈಲ್ ನೋಡಲ್ಲ, ಬುಕ್ ಓದ್ತಾರೆ ಅಂತಂದರೆ ಕೂಡ ಫ್ಯಾಷನ್ನು ಮತ್ತು ಟ್ರೆಡಿಷ್ನಲ್ಲು ಎರಡೂ ಕೂಡ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಸೊ ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಮ ಹತ್ರ ಇದ್ದರೆ ಕರೆಕ್ಟಾಗಿ ಆಕೆ ಹತ್ರ ಮ್ಯಾಚ್ ಆಗುತ್ತೆ. ಸ್ವಲ್ಪ ಅದರಲ್ಲಿ ಏನಾದರೂ ಒಂದು ಸೂಜಿ ದಾರದಷ್ಟು ಡಿಫ್ರೆನ್ಸ್ ಇದ್ದರೆ ಅದು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ವೇ ಅಲ್ಲಿ ಹೇಳ್ತಾ ಇರೋದು. ಈ ಒಂದು ಬ್ಲ್ಯಾಕ್ ಕಲರ್ ಕಾರಿನ ಒಳಗಿನ ಇಂಟೀರಿಯರ್ಗಳ ಡಿಸೈನು, ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು, ಹೈಜೆನಿಕ್ ಆಗಿರ್ತಕ್ಕಂಥ ಸೀಟು, ಎರಡೂ ಕೂಡ ಕಂಫ್ಯಾಕ್ಟಾಗಿ ನೋಡಿದ್ರೆ ಸಖತ್ತಾಗಿದೆ ಅಂತ ಅನಿಸುತ್ತೆ. ಸೊ ಟಿ ವಿಯ ಒಂದು ಸ್ಪೇಸು ವಿತ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ವೆರಿ ಸ್ಟ್ರಾಂಗ್, ವೆರಿ ಬಿಲ್ಡ್ ಕ್ವಾಲಿಟಿ. ಆರಾಮಾಗಿ ನೀವು ಇವುಗಳ ಜೊತೆ ಎಲ್ಲಾದರೂ ಒಂದು 2 ದಿನ 3 ದಿನ ಲಾಂಗ್ ಡ್ರೈವ್ ಕೂಡ ಹೋದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಷ್ಟೊಂದು ಹೈಜೆನಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿರ್ತಕ್ಕಂಥ ಗಾಡಿ. ಸೊ ಈಕೆಗೆ ಮೇಲ್ ಹೆಂಗೆ ಮಾಡೋದು, ಬಯೋಡಾಟಾ ಹೆಂಗೆ ತೆಗೆದುಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದೇ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ, ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್.